ಹೇ ಗಾಯ್ಸ್, ಅಸ್ಸಲಾಮು ಅಲೈಕುಮ್, ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್. ಸೊ ನಾನು ಇವತ್ತು ಏನಪ್ಪ ಮಾಡ್ತಿರೋದು ಅಂತಂದರೆ ಸೋರೆಕಾಯಿ ಹಲ್ವಾನೇ ಮಾಡ್ತಿರೋದು. ಸೊ ನಾನು ಬಂದು ಅದಕ್ಕೆ ಸೋರೆಕಾಯಿ ಹಲ್ವಾ ಮಾಡೋಕ್ಕೆ ಒಂದು ಹೋಲ್ ಸೋರೆಕಾಯಿ ತೊಗೊಂಡಿದ್ದೀನಿ. ನೆಕ್ಸ್ಟ್ ಬಂದು ಸಾಬು ಚಾವಲ್ ಅಂದರೆ ಸಾಬು ರೈಸು ಮತ್ತು ಖವ್ವಾ ತೊಗೊಂಡಿದ್ದೀನಿ. ಫಸ್ಟ್ ಬಂದು ನಾವು ಸಾಬು ರೈಸ್ ಬಂದು ಒಂದು ವಾಟ್ರಲ್ಲಿ ವಾಶ್ ಮಾಡಿ ಅದು ಬಾಯ್ಲ್ ಆಗೋಕ್ಕೆ ಇಟ್ಕೊಳ್ಳೋಣ. ಬಾಯ್ಲ್ ಆಗೋಕ್ಕೆ ಅಂದರೆ ವಾಶ್ ಮಾಡಿ ಒಂದು 10 ಮಿನಿಟ್ಸ್ ಮಾತ್ರ ಅದಕ್ಕೆ ಸೋಕ್ ಮಾಡಿಬಿಟ್ಟು ನೆಕ್ಸ್ಟ್ ಬಂದು ನಾವು ಬಾಯ್ಲ್ ಆಗೋಕ್ಕೆ ಇಟ್ಕೊಳ್ಳೋಣ. ನೋಡಿ, ವಾಶ್ ಮಾಡ್ಕೊತಿದ್ದೀನಿ. ವಾಶ್ ಮಾಡ್ಕೊಂಡಾದಮೇಲೆ ಒಂದು 10 ನಿಮಿಷ ಹಾಗೆ ನೆನೆಯೋಕ್ಕೆ ಇಟ್ಬಿಟ್ಟು ನೀವು ಬಾಯ್ಲ್ ಮಾಡ್ಕೊಳ್ಳಿ. ನೆಕ್ಸ್ಟ್ ಬಂದು ಅದು ಹಾಗೆ ನೀಟಾಗಿ ಬಾಯ್ಲ್ ಆಗಿಬಿಟ್ಟು ಫುಲ್ ಟ್ರಾನ್ಸ್ಪರೆಂಟ್ ಆಗಿಬಿಡಬೇಕು. ನೆಕ್ಸ್ಟ್ ಬಂದು ನಾನು ಸೋರೆಕಾಯಿ ತೊಗೊಂಡಿದ್ದೀನಿ. ಅದು ಪೀಲರ್ ತೊಗೊಂಡು ಸ್ಕಿನ್ ಎಲ್ಲ ನೀಟಾಗಿ ಪೀಲ್ ಮಾಡ್ಕೊಳ್ಳೋಣ ಸೋರೆಕಾಯಿಗೆ. ನೋಡಿ, ಫಸ್ಟ್ ಬಂದು ನೈಫು ಮತ್ತು ಪೀಲರ್ ತೊಗೊಂಡಿದ್ದೀನಿ. ಸೈಡದೆಲ್ಲ ನೀಟಾಗಿ ಕಟ್ ಮಾಡಿಬಿಟ್ಟು ನಾನು ಅದರದ್ದು ಸ್ಕಿನ್ ಎಲ್ಲ ನೀಟಾಗಿ ಪೀಲ್ ಮಾಡ್ಕೊಂಡು ಆದಮೇಲೆ ಬಂದು ಅದು ಕಟ್ ಮಾಡಿಬಿಟ್ಟು ನಾವು ಆಫ್ ಆ್ಯಂಡ್ ಆಫ್ ಆಗಿ ಕಟ್ ಮಾಡಿಬಿಟ್ಟು ಅದಕ್ಕೆ ಸ್ಕ್ರ್ಯಾಪರ್ ತೊಗೊಂಡು ನಾವು ಎಲ್ಲನೂ ನೀಟಾಗಿ ಸ್ಕ್ರ್ಯಾಪ್ ಮಾಡ್ಕೋಬೇಕು. ಸೊ ಫೈನಲಿ ನಾವು ಎಲ್ಲನೂ ನೋಡಿ ಪೀಲ್ ಆದಮೇಲೆ ಬಂದು ನಿಮಗೆ ಶೋ ಮಾಡ್ತೀನಿ ನಾನು ಸ್ಕ್ರ್ಯಾಪರ್ ತೊಗೊಂಡು ಹೆಂಗೆ ಸ್ಕ್ರ್ಯಾಪ್ ಮಾಡ್ಕೋಬೇಕಂತ ಹೇಳಿ. ನೋಡ್ತಿದ್ದೀರಲ್ಲ, ಆಫ್ ದೊಡ್ಡದಾಗುತ್ತೆ. ನಾನು ದೊಡ್ಡ ಸೋರೆಕಾಯಿ ತೊಗೊಂಡಿದ್ದೀನಿ, ಅದಕ್ಕೆ ಆಫಲ್ಲೂ ಇನ್ನು ಸ್ವಲ್ಪ ಆಫ್ ಮಾಡ್ಕೊಳ್ಳೋಣ. ಫಸ್ಟ್ ಈ ಕಸ ಎಲ್ಲ ಬಂದು ಕ್ಲೀನ್ ಮಾಡಿಬಿಡೋಣ. ಕ್ಲೀನ್ ಆಗಿದ ತಕ್ಷಣ ನೋಡಿ, ಹಾಫಲ್ಲೂ ಇನ್ನು ಸ್ವಲ್ಪ ಹಾಫ್ ಬಂದು ನಾನು ಕಟ್ ಮಾಡ್ತಿದ್ದೀನಿ. ನೋಡಿ, ಒಂದು ಬಂತಲ್ಲ, ಇದು ಮಧ್ಯದಲ್ಲಿ ಐತಲ್ಲ, ಇದು ಬಂದು ವೇಸ್ಟು, ಅದು ಹಾಕಂಗಿಲ್ಲ. ನೀಟಾಗಿ ಸ್ಕ್ರ್ಯಾಪ್ ಮಾಡ್ಕೋಬೇಕು. ನೋಡಿ, ಸ್ಕ್ರ್ಯಾಪ್ ಮಾಡ್ತಿದ್ದೀನಲ್ಲ. ಸೊ ಎಲ್ಲನೂ ಬಂದು ಹಾಗೆ ನೀವು ನೀಟಾಗಿ ಸ್ಕ್ರ್ಯಾಪ್ ಮಾಡ್ಕೊಳ್ಳಿ. ಇನ್ಸೈಡ್ ಇರೋದು ಬಂದು ಅದು ವೇಸ್ಟು, ಅದು ಬರೋ ಥರ ನೀವು ಸ್ಕ್ರ್ಯಾಪ್ ಮಾಡಬಾರ್ದು, ಓಕೆನಾ? ಎಷ್ಟು ಸೋರೆಕಾಯಿ ಇದೆ ಅಷ್ಟು ಮಾತ್ರ ಬಂದು ನೀವು ತುರ್ಕೋಬೇಕು. ನೋಡಿ, ಇಷ್ಟು ಅದೆಲ್ಲ ವೇಸ್ಟು. ಪಕ್ಕದಲ್ಲಿ ಸಾಬು ರೈಸ್ ಏನಾಗ್ತಿದೆ ನೋಡೋಣ. ನೋಡಿ, ಫೈನಲಿ ಇದು ನೀಟಾಗಿ ಬಾಯ್ಲ್ ಆಗ್ತಿದೆ. ವಾಟರ್ ಎಲ್ಲ ಸ್ವಲ್ಪ ತಿಕ್ಕಿ ಆಗಿದೆ ಅಲ್ಲ, ಐ ಹೋಪ್ ನಿಮಗೆ ಕಾಣಿಸ್ತಿರುತ್ತೆ ಅಂದ್ಕೊತೀನಿ. ಅದೆಲ್ಲ ಬಾಯ್ಲ್ ಆಗಿ ನೀಟಾಗಿ ಅದು ವೈಟ್ ಇದೆಯಲ್ಲ, ಅದೆಲ್ಲ ಕಾಣಿಸ್ಬಾರ್ದು, ಲೈಕ್ ಟ್ರಾನ್ಸ್ಪರೆಂಟ್ ಆಗಿಬಿಡ್ಬೇಕು. ಫೈನಲಿ ಬಂದು ಇದೆಲ್ಲ ಮಾಡ್ಕೊಂಡು ಆಗಿದೆ. ಅದು ವೈಟ್ ಐತಲ್ಲ, ಅದ್ರ ಒಳಗಡೆದು ಬೀಜ ಪಾರ್ಟು ಅದು ಬಂದು ನಾವು ಬಿಸಾಕ್ಬಿಡೋಣ. ಬಿಸಾಕ್ಬಿಟ್ಟು ನಾವು ಸೋರೆಕಾಯಿನೂ ಕೂಡ ಬಾಯ್ಲ್ ಆಗೋಕ್ಕೆ ಇಟ್ಕೊಳ್ಳೋಣ. ಸೊ ಫೈನಲಿ ಇದು ಬಾಯ್ಲ್ ಆಗಿದೆ, 90% ಆಗಿಬಿಟ್ಟಿದೆ ಅನಿಸುತ್ತೆ. ನೋಡಿ, ಅದು ವೈಟ್ ಸ್ವಲ್ಪ ಐತಲ್ಲ, ಇನ್ನು ಅದು ಕೂಡ ನೀಟಾಗಿ ಬಾಯ್ಲ್ ಆಗಬೇಕು. ಸೊ ಬಂದು ಇದು ಏನು ಮಾಡೋಣ ಅಂತಂದರೆ ಬಾಯ್ಲ್ ಆಗೋಕ್ಕೆ ಇಟ್ಕೊಳ್ಳೋಣ. ಫಸ್ಟ್ ಅದು ಬಾಯ್ಲ್ ಆಗೋಕ್ಕೂ ಮುಂಚೆ ನಾವು ಡ್ರೈ ಫ್ರೂಟ್ಸ್ ಎತ್ಕೊಳ್ಳೋಣ. ನೀವು ಎಷ್ಟು ಜನಕ್ಕೆ ಮಾಡ್ತಿದ್ದೀರಾ ಹಲ್ವಾ ಅನ್ನೋದನ್ನ ನೋಡಿರಿ, ಆ ಲೆವೆಲ್ಗೆ ಎತ್ಕೊಳ್ಳಿ. ಸೊ ಎಲ್ಲ ಡ್ರೈ ಫ್ರೂಟ್ಸ್ ಹಾಕಿ ನಾನು ಹಾಟ್ ವಾಟ್ರಲ್ಲಿ ನೆನೆಸಿಕ್ಕೊತೀನಿ. ಅದು ನೆನೆಸಿಯಕ್ಕೆ ಇಟ್ಕೊಳ್ಳೋಣ. ಫಸ್ಟು ಬಂದು ನಾವು ಅದು ಇದಿರುತ್ತಲ್ಲ ಸೋರೆಕಾಯಿ, ಅದು ಬಂದು ಹಾಟ್ ವಾಟ್ರಲ್ಲಿ ನಾವು ವಾಶ್ ಮಾಡ್ಕೊಳ್ಳೋಣ. ಬಿಕಾಸ್ ಅದು ನಾವು ಮಿಲ್ಕಲ್ಲೇ ಬಾಯ್ಲ್ ಮಾಡ್ಕೋಬೇಕು. ನಾನು ಸ್ವಲ್ಪ ಹಾಟ್ ವಾಟ್ರಲ್ಲಿ ವಾಶ್ ಮಾಡ್ಕೊತಿದ್ದೀನಿ, ಕೈಯಲ್ಲೆಲ್ಲ ಮುಟ್ಟಿದ್ನಲ್ಲ. ಸೊ ದಟ್ಸ್ ವೈ ಬಂದು ನಾನು ಹಾಟ್ ವಾಟ್ರಲ್ಲಿ ವಾಶ್ ಮಾಡ್ಕೊತಿದ್ದೀನಿ. ಸಾಬು ನೋಡಿ, ಫೈನಲಿ ಬಂದು ಎಲ್ಲನೂ ನೀಟಾಗಿ ಬಾಯ್ಲ್ ಆಗಿಬಿಟ್ಟಿದೆ. ಅದು ತಕ್ಕೊಂಡು ಸೇಮ್ ಪ್ಯಾನಲ್ಲಿ ಸ್ವಲ್ಪ ವಾಟರ್ ಹೀಟಾಗಕ್ಕೆ ಇಟ್ಬಿಟ್ಟು ನಾವು ಅದರಲ್ಲಿ ಡ್ರೈ ಫ್ರೂಟ್ಸ್ ಎಲ್ಲ ಹಾಕಿಬಿಡೋಣ. ಒಂದು 10 ಮಿನಿಟ್ಸು ವಾಟ್ರು ಬಿಸಿ ಆಗಲಿ. ದೆನ್ ಬಂದು ನಾನು ಅರ್ಧ ಕಿಲೋ ಅಷ್ಟು ಖವ್ವಾ ತೊಗೊಂಡಿದ್ದೆ, ಸ್ವೀಟ್ ಖವ್ವಾ ಅಲ್ಲ, ನಾರ್ಮಲ್ ಖವ್ವಾ ತೊಗೊಂಡಿದ್ದೆ. ಖವ್ವಾ ಬಂದು ನಾವು ಒಂದು 1/4 ಕಿಲೋ ಅಷ್ಟು ನಾವು ಸೈಡಿಗೆ ತೊಗೊಳ್ಳೋಣ, ಸಾಕು. ನೆಕ್ಸ್ಟ್ ಬಂದು ಕಸ್ಟರ್ಡ್ ಪೌಡ್ರು ಮತ್ತು ಮಿಲ್ಕ್ ಮ್ಯಾಡು ಅದೆರಡನ್ನೂ ಕೂಡ ನಾವು ಓಪನ್ ಮಾಡಿ ಇಟ್ಕೊಳ್ಳೋಣ. ಅದು ಇಟ್ಕೊಂಡು ಆದಮೇಲೆ ಬಂದು ನಾವು ಹಾಟ್ ವಾಟ್ರಲ್ಲಿ ಹಾಕಿದ್ವಲ್ಲ ಬಾದಾಮು, ಅದು ನೋಡಿ ರೆಡಿ ಆಗಿದೆ. ಅದು ಸ್ಕಿನ್ ಎಲ್ಲ ಈಗ ಪೀಲ್ ಮಾಡಿ ನಾವು ಅದು ತಕ್ಕೊಳ್ಳೋಣ. ಅದು ಹಾಟ್ ವಾಟ್ರಲ್ಲಿ ಆಗಿದ ತಕ್ಷಣ ಅದು ಆಟೋಮೆಟಿಕ್ ಅದರದ್ದು ಸ್ಕಿನ್ ಬಿಡೋಕ್ಕೆ ರೆಡಿ ಆಗಿರುತ್ತೆ. ಸೊ ನೋಡಿ, ಇದಕ್ಕೆ ಬೇಳೆ ಮಾಡ್ತಿರಲ್ಲ, ಲೈಕ್ ದಟ್ ಹಾಗೆ ಮಾಡ್ಕೋಬೇಕು. ನೋಡಿ, ಫೈನಲಿ ಆಗಿದೆ. ನಾನೀಗ ಬಂದು ಸ್ಲೈಸರಲ್ಲಿ ಹಾಕಿ ಎಲ್ಲನೂ ನೀಟಾಗಿ ಚಿಕ್ಕದಾಗಿ ಕಟ್ ಮಾಡ್ಕೊಳ್ಳೋಣ. ನೋಡಿ, ಆಲ್ರೆಡಿ ನಾನು ಸ್ಲೈಸರ್ ಮಿಷಿನ್ ತೊಗೊಂಡಿಕೊಂಡಿದ್ದೀನಿ. ಬಿಕಾಸ್ ನಮ್ಮ ಮನೇಲಿ ಜಾಸ್ತಿ ಬಿರಿಯಾನಿ ಸ್ವೀಟ್ಸ್ ಮಾಡ್ತಾರಲ್ಲ, ಸೊ ಸ್ವೀಟ್ಸ್ ಮಾಡುವಾಗ ಅದು ಬೇಕೇ ಬೇಕು ನಮಗೆ. ಅದ್ರಲ್ಲಿ ನೋಡಿ ಫಿಟ್ ಮಾಡ್ಕೊಂಡ್ಮೇಲೆ ನಾವು ಅದ್ರಲ್ಲಿ ಡ್ರೈ ಫ್ರೂಟ್ಸ್ ಎಲ್ಲ ಹಾಕಿಬಿಟ್ಟು ನಾವು ನೀಟಾಗಿ ನಾವು ಸ್ಲೈಸ್ ಮಾಡ್ಕೊಳ್ಳೋಣ, ಓಕೆನಾ? ಸೊ ಫೈನಲಿ ಫಿಟ್ ಮಾಡಿದ್ದೀನಿ, ಅಡ್ಜಸ್ಟು ಮಾಡ್ಕೊಂಡಿದ್ದೀನಿ. ಸೊ ಅಷ್ಟು ಸಾಕಾ, ಆ ಲೆವೆಲ್ಗೆ ಸಾಕಾ ಅಂತ ನೋಡಿಬಿಟ್ಟು ನಾವು ನೆಕ್ಸ್ಟ್ ಬೇಕಾದರೆ ಸೆಟಪ್ ಮಾಡ್ಕೊಳ್ಳೋಣ.
ನೋಡಿ ಅದು ಬಂದು ಕಂಟ್ರೋಲರು, ಎಷ್ಟು ಸಣ್ಣ ಬೇಕು ಎಷ್ಟು ದಪ್ಪ ಬೇಕು ಅಂತ ಬಂದು ನಾವು ಅದಲ್ಲಿ ಸೆಟ್ ಮಾಡ್ಕೋಬೋದು. ಸೊ ಜಾಸ್ತಿ ದಪ್ಪ ಬೇಡ, ಜಾಸ್ತಿ ಸಣ್ಣನೂ ಬೇಡ, ಲೈಕ್ ಮೀಡಿಯಮ್ ಸೈಜ್ ಸ್ಮಾಲ್ ಪೀಸಸ್ ಆಗಿ ಕಟ್ ಆಗಬೇಕು. ಆ ಥರ ಬಂದು ನಾವು ಸ್ಲೈಸರ್ನ ಸೆಟ್ ಮಾಡಿಕೊಂಡು ನಾವು ನಮ್ಮ ಕೆಲಸ ಸ್ಟಾರ್ಟ್ ಮಾಡ್ಕೊಳ್ಳೋಣ. ನೋಡಿ ಇದು ಸ್ಲೈಸ್ ಮಾಡ್ತಾ ಇದ್ದರೆ ಕೆಳಗಡೆ ಬಂದು ನೋಡಿ ಬಂದು ಬೀಳ್ತಿದೆ ಅಲ್ಲ. ಸೊ ಫೈನಲಿ ಇಟ್ಸ್ ಡನ್. ನೆಕ್ಸ್ಟ್ ಬಂದು ನಾವು ಸೋರೆಕಾಯಿ ನೋಡಿ ನೀಟಾಗಿ ಬಾಯ್ಲ್ ಆಗ್ತಿದೆ. ಇದು ಬಂದು ಜಾಸ್ತಿ ವಾಟ್ರಲ್ಲಿ ಬಾಯ್ಲ್ ಮಾಡ್ಕೋಬೇಡಿ, ನೀವು ಮಿಲ್ಕಲ್ಲಿ ಬಾಯ್ಲ್ ಮಾಡಬೇಕು, ಓಕೆನಾ. ಮಿಲ್ಕ್ ಸ್ಮೆಲ್ ಬರುತ್ತೆ ಅಂತ ಹೇಳ್ಬಿಟ್ಟು ನಮ್ಮ ಮನೇಲಿ ಜಾಸ್ತಿ ಜನ ತಿನ್ನಲ್ಲ. ಸೊ ನಾನು ಬಂದು ಇದನ್ನು ಲೈಟಾಗಿ ಸ್ವಲ್ಪ ಹಾಟ್ ವಾಟ್ರಲ್ಲಿ ಬಾಯ್ಲ್ ಆಗಿದೆ, ಒಂದು 20% ಅಷ್ಟು ಮಾತ್ರ ಬಂದು ಹಾಟ್ ವಾಟ್ರಲ್ಲಿ ಬಾಯ್ಲ್ ಆಗಿದೆ, ಮಿಕ್ಕಿದೆಲ್ಲ ಅದು ಮಿಲ್ಕಲ್ಲೇ ಬಾಯ್ಲ್ ಆಗುತ್ತೆ. ಸೊ ಇನ್ನೊಂದು ಪ್ಯಾನ್ ಇಟ್ಕೊಂಡಿದ್ದೀನಿ, ಆ ಪ್ಯಾನಲ್ಲಿ ಬಂದು ನಾನು ಸ್ವಲ್ಪ ಮಿಲ್ಕ್ ಹಾಕ್ಕೊಂಡು ಬಿಸಿ ಆಗಕ್ಕೆ ಇಕ್ಕಿದ್ದೀನಿ. ಒಂದು 1/2 ಲೀಟ್ರಷ್ಟು ಮಿಲ್ಕು ಬಿಸಿ ಆಗಕ್ಕೆ ಇಟ್ಕೊಂಡಿದ್ದೀನಿ. ಸೊ ಅದು ನೋಡಿ ನೀಟಾಗಿ ಬಿಸಿ ಆಗಿದೆ. ಈಗ ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು, ಓಕೆನಾ. ನೋಡಿ ಅದು ನೀವು ಮಿಕ್ಸ್ ಮಾಡ್ತಿದ್ರೆ ಹಾಲು ಆಟೋಮೆಟಿಕ್ ತಿಕ್ಕಿ ಆಗಕ್ಕೆ ಸ್ಟಾರ್ಟ್ ಆಗುತ್ತೆ, ಬೇಕಾದರೆ ಟ್ರೈ ಮಾಡಿ ನೋಡಿ. ಬಿಸಿಯಾಗಿ ನೀವು ಮಿಕ್ಸ್ ಮಾಡ್ತಾನೇ ಇದ್ದರೆ ಹಾಲು ಬಂದು ತಿಕ್ನೆಸ್ ಕೊಡುತ್ತೆ. ಆಗ್ತಿದೆ. ಇನ್ನೊಂದು ಪಕ್ಕದಲ್ಲಿ ಪ್ಯಾನ್ ಇಟ್ಕೊಳ್ಳೋಣ. ಪ್ಯಾನ್ ಹೀಟ್ ಆಗಿದೆಯಾ ಅಂತ ಚೆಕ್ ಮಾಡಿಬಿಟ್ಟು ನಾವು ಅದಕ್ಕೆ ಘೀ ಹಾಕ್ಕೊಳ್ಳೋಣ. ನೀವು ಎಷ್ಟು ಜನಕ್ಕೆ ಮಾಡ್ತಿದ್ದೀರಾ ಆ ಲೆವೆಲ್ಗೆ ನೀವು ಮೆಷರ್ ಮಾಡಿ ಘೀ ಹಾಕ್ಕೊಳ್ಳಿ. ನಾವು ಮಾಡ್ತಿರೋದು ಬಂದು ನಾನು ಒಂದು 10 to 12 ಮೆಂಬರ್ಸ್ ಜನ ತಿನ್ಬೋದು ಅಷ್ಟು ಮಾಡ್ತಿದ್ದೀನಿ. ಸೊ ನಾವು ಫಸ್ಟ್ ಘೀ ಬಿಸಿ ಆಗಿದ ತಕ್ಷಣ ಅದೆಲ್ಲ ಡ್ರೈ ಫ್ರೂಟ್ಸ್ ರುಬ್ಬಿಕೊಂಡಿರ್ತೀವಲ್ಲ ಅದೆಲ್ಲ ಹಾಕ್ಕೋಬೇಕು. ಜಾಸ್ತಿ ಹೊತ್ತು ಬಿಡಬೇಡಿ, ಎಲ್ಲ ಸೀದೋಗಿಬಿಡುತ್ತೆ. ಸ್ವಲ್ಪ ಗೋಲ್ಡನ್ ಬ್ರೌನ್ ಇರಬೇಕು. ಆ ಟೈಮಲ್ಲಿ ಬಂದು ನೀವು ಅದನ್ನು ತಕ್ಕೋಬೇಕು, ಓಕೆನಾ. ನೋಡಿ ನೀಟಾಗಿ ಆಗ್ತಿದೆ, ಜಾಸ್ತಿ ಹೊತ್ತು ಬಿಡಬೇಡಿ. ನೋಟ್ ದಿಸ್ ಪಾಯಿಂಟ್, ಜಾಸ್ತಿ ಹೊತ್ತು ಬಿಟ್ಟರೆ ಎಲ್ಲ ಸೀದೋಗಿಬಿಡುತ್ತೆ. ಆ್ಯಂಡ್ ಆಲ್ಸೋ ನಿಮಗೆ ಅದು ಲುಕ್ ಕೊಡಲ್ಲ, ಆ್ಯಂಡ್ ಆಲ್ಸೋ ಟೇಸ್ಟನ್ನು ಕೊಡಲ್ಲ ಅದು. ಸೊ ಫೈನಲಿ ನೀಟಾಗಿ ಮಿಕ್ಸ್ ಮಾಡ್ಕೊತಿದ್ದೀನಿ, ಓಕೆನಾ. ನೆಕ್ಸ್ಟ್ ಬಂದು ಮಿಲ್ಕ್ ಏನಾಗಿದೆ ಅಂತ ನೋಡಿಬಿಟ್ಟು, ಮಿಲ್ಕ್ ಆಲ್ರೆಡಿ ಸ್ವಲ್ಪ ಥಿಕ್ನೆಸ್ ಕೊಟ್ಟಿದೆ, ಅದಕ್ಕೆ ನಾವು ಮಿಲ್ಕ್ ಮೇಡನ್ನ ಆ್ಯಡ್ ಮಾಡಿ ಅದು ಕೂಡ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಇದು ಯಾಕೆ ಸ್ವಲ್ಪ ಹಾಕ್ತಿದ್ದೀನಿ ಅಂದರೆ ನೀವು ಮಿಕ್ಸ್ ಮಾಡಿ ನೋಡಿ, ಟೇಸ್ಟ್ ನೋಡಿ ಹಾಕ್ಕೊಳ್ಳಿ. ಆ್ಯಂಡ್ ಸ್ವೀಟ್ ಬಂದು ತುಂಬ ಸ್ವೀಟ್ಸ್ ಇದ್ದರೂ ಚೆನ್ನಾಗಿರಲ್ಲ, ತುಂಬ ಸ್ವೀಟಾಗಿ ಬಿಡುತ್ತೆ. ಸೊ ನಮ್ಗೆ ಎಷ್ಟು ಬೇಕು ಮೀಡಿಯಮ್ ಮಾಡ್ಕೋಬೇಕಲ್ಲ ಅಂತ ಹಾಲು ಬಂದು ಥಿಕ್ನೆಸ್ ಕೊಟ್ಟಮೇಲೆ ಅದಕ್ಕೆ ಬಂದು ನಾನು ಮಿಲ್ಕ್ ಮೇಡ್ ಆ್ಯಡ್ ಮಾಡಿದ್ದೀನಿ. ಮಿಲ್ಕ್ ಮೇಡ್ ಆ್ಯಡ್ ಮಾಡಿ ಮಿಕ್ಸ್ ಮಾಡ್ತಾನೇ ಇರಬೇಕು, ಬಿಡಬಾರ್ದು. ಫುಲ್ ಆ್ಯಂಡ್ ಫುಲ್ಲಿ ಡೀಪ್ ಮಿಕ್ಸ್ಚರ್ ಕೊಡಬೇಕು, ಅದಕ್ಕೆ ಸ್ಟಾಪ್ ಮಾಡೋಂಗೇ ಇಲ್ಲ. ನೆಕ್ಸ್ಟ್ ಬಂದು ಅದಕ್ಕೆ ನಾವು ಖವ್ವಾ ಬಂದು ಆ್ಯಡ್ ಮಾಡೋಣ. ಖವ್ವಾ ಬಂದು ಹಂಗೆ ಹಾಕಬಾರ್ದು, ಅದು ಒಂಥರ ಗಂಟು ಥರ ಆಗಿಬಿಡುತ್ತೆ. ಸೊ ನಾವು ಅದು ಸ್ವಲ್ಪ ಮ್ಯಾಶ್ ಮಾಡಿ ಸ್ವಲ್ಪ ಪೀಸಸ್ ಟೈಪ್ ನೋಡಿ ನಾನು ಹಾಕ್ತಿದ್ದೀನಲ್ಲ ಆ ಥರ ಹಾಕೋಣ. ಇಲ್ಲ ಅಂದರೆ ಏನು ಮಾಡಬೇಕು, ನೀವು ಪಕ್ಕದಲ್ಲಿ ಸ್ವಲ್ಪ ರಾ ಮಿಲ್ಕ್ ತೊಗೊಂಡು ಅದು ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ಹಲ್ವಾ ಆ ಮಿಲ್ಕ್ ಕೂಡ ಆ್ಯಡ್ ಮಾಡ್ಕೋಬೋದು. ನಾನು ಹಂಗೆ ಮಾಡಿಲ್ಲ, ಮಿಕ್ಸ್ ಮಾಡ್ಕೋಬೋದು ಅಂತ ಹೇಳಿ ನಾನು ಹಾಗೆ ಹಾಕಿದ್ದೀನಿ. ಸೊ ಅದಾದಮೇಲೆ ನೋಡಿ ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು. ನೀವು ಕಂಡೆನ್ಸ್ಡ್ ಮಿಲ್ಕ್ ಅಂದರೆ ಈಗ ಹಾಕಿದ್ರಲ್ಲ ಮಿಲ್ಕ್ ಮೇಡು, ಅದು ಹಾಕೋಕ್ಕೆ ಮುಂಚೆ ಹೆಂಗೆ ಮಿಕ್ಸ್ ಮಾಡ್ತಿದ್ರೋ ಅದಕ್ಕಿಂತ ಡಬಲ್ ಆಗಿ ಈಗ ಮಿಕ್ಸ್ ಮಾಡಬೇಕು. ಬಿಕಾಸ್ ಇದಕ್ಕೆ ನಾವು ಖೋವಾ ಆಗಿಬಿಟ್ಟಿದ್ದೀವಲ್ಲ ಅದು ಬೇಗ ಸೀದೋಗುತ್ತೆ. ಸೊ ನೀಟಾಗಿ ಮಿಕ್ಸ್ ಮಾಡ್ತಾನೇ ಇರಬೇಕು. ನೆಕ್ಸ್ಟ್ ನೋಡಿ ನಾವು ಸೋರೆಕಾಯಿ ಬಾಯ್ಲ್ ಮಾಡಿಕೊಂಡಿದ್ವಲ್ಲ ಆ ಸೋರೆಕಾಯಿ ಬಂದು ನಾವು ಅದಕ್ಕೆ ಆ್ಯಡ್ ಮಾಡ್ಕೋಬೇಕು. ಸೋರೆಕಾಯಿ ಕಲರ್ ಗೊತ್ತಾಗ್ತಿದೆ ಅನಿಸುತ್ತೆ, ನಾನು ಸ್ವಲ್ಪ ಮಿಲ್ಕಲ್ಲೂ ಬಾಯ್ಲ್ ಮಾಡ್ಕೊಂಡಿದ್ದೀನಿ. ಆ ಸೀಡ್ ನಾನು ಕ್ಲಿಪ್ ಮಾಡಿದ್ದೀನಿ, ಬಟ್ ಆ್ಯಡ್ ಮಾಡೋದು ಮರ್ತೋಗಿದ್ದೀನಿ, ಓಕೆನಾ. ನೆಕ್ಸ್ಟ್ ಅದಕ್ಕೆ ಸೋರೆಕಾಯಿನೂ ಹಾಕ್ಕೊಂಡು ನೀಟಾಗಿ ಮಿಕ್ಸ್ ಮಾಡ್ತಾನೆ ಇರಬೇಕು. ಇದರಲ್ಲಿ ನಿಮಗೆ 90% ಅಷ್ಟು ಕೆಲಸ ಬರೋದಂದರೆ ಬರೀ ಮಿಕ್ಸ್ ಮಾಡೋದೇ. ಸೊ ಮಿಕ್ಸ್ ಮಾಡಿಕೊಂಡು ನೀವು ಅದಕ್ಕೆ ಶುಗರ್ ಹಾಕ್ಕೋಬೇಕು, ನೀರು ಹಾಕಬೇಡಿ. ನಿಮಗೆ ಎಷ್ಟು ಬೇಕನ್ಸುತ್ತೆ ಶುಗರು, ಯಾಕಂದರೆ ಖವ್ವಾ ಹಾಕಿದ್ದೀರಾ ಆ್ಯಂಡ್ ಅದಕ್ಕೆ ಬಂದು ನೀವು ಮಿಲ್ಕ್ ಮೇಡ್ ಹಾಕಿದ್ದೀರಾ, ಕಂಡೆನ್ಸ್ಡ್ ಮಿಲ್ಕು, ಸೊ ಹಾಲು ಇಷ್ಟಿದೆ. ನಿಮಗೆ ಶುಗರ್ ಎಷ್ಟು ಬೇಕು ಅಂತ ನೋಡಿ ಹಾಕ್ಕೋಬೇಕು. ಫಸ್ಟ್ ಶುಗರ್ ಆ್ಯಡ್ ಮಾಡೋಂಗಿಲ್ಲ, ಮಿಲ್ಕಲ್ಲಿ ಆ್ಯಡ್ ಮಾಡೋಂಗೇ ಇಲ್ಲ, ಬಿಕಾಸ್ ಅದು ನೀರು ಬಿಟ್ಬಿಡುತ್ತೆ. ಸೊ ನೀವು ಬಂದು ಹಲ್ವಾ ಹಾಕಿ ಅಂದರೆ ಸೋರೆಕಾಯಿ ಬಂದು ಆದಮೇಲೆ ಬಂದು ನೀವು ಮಿಕ್ಸ್ ಮಾಡಿಕೊಂಡು ಎಷ್ಟು ಗಟ್ಟಿದೆ ನೋಡಿಕೊಂಡು ಆಮೇಲೆ ಬಂದು ನೀವು ಶುಗರ್ ಆ್ಯಡ್ ಮಾಡ್ಕೋಬೇಕು, ಓಕೆನಾ. ಶುಗರ್ ಆ್ಯಡ್ ಮಾಡ್ಕೊಂಡು ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳಿ. ನೆಕ್ಸ್ಟ್ ಬಂದು ಅದಕ್ಕೆ
ಸಾಬು ರೈಸ್ ಇರುತ್ತಲ್ಲ, ನಾವು ಬಾಯ್ಲ್ ಮಾಡಿ ಇಟ್ಕೊಂಡಿರೋದು ನೋಡಿ, ಸಾಬು ಬಂದು ಎಲ್ಲ ಟ್ರಾನ್ಸ್ಪರೆಂಟ್ ಆಗಿಬಿಟ್ಟಿದೆ ನೀಟಾಗಿ ಬಾಯ್ಲ್ ಆಗಿ. ಆ ಸಾಬು ರೈಸ್ ತಂದು ಅದಕ್ಕೆ ಆ್ಯಡ್ ಮಾಡಿ ಅದನ್ನು ಕೂಡ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ನಾನು ಮಿಕ್ಸ್ ಮಾಡ್ತಿದ್ದೀನಲ್ಲ ಸೇಮ್ ಅದೇ ಪ್ರೊಸೀಜರು, ಸರ್ಕ್ಯುಲರ್ ಟೈಪಲ್ಲಿ ಬಂದು ನೀವು ಮಿಕ್ಸ್ ಮಾಡ್ತಾನೆ ಇರಬೇಕು. ಸೊ ಫೈನಲಿ ಸಾಬೂನು ಕೂಡ ಆ್ಯಡ್ ಮಾಡಿಬಿಟ್ಟಿದ್ದೀವಿ ನೋಡಿ. ಇದೆಲ್ಲನೂ ಆದಮೇಲೆ ನಿಮಗೆ ತಿಕ್ಕು ಗಟ್ಟಿ ಇದೆ ಅನಿಸಿದ್ರೆ ನಿಮಗೆ ಸ್ವಲ್ಪ ನೀರು ಬೇಕಾಗಿದ್ದರೆ ನೀರು ಬಂದು ಆ್ಯಡ್ ಮಾಡ್ಕೋಬೋದು, ಓಕೆನಾ. ನಾನು ಸ್ವಲ್ಪ ನೀರು ಆ್ಯಡ್ ಮಾಡ್ಕೊಂಡಿದ್ದೀನಿ. ಆ ಕ್ಲಿಪ್ ಬಂದು ನಾನು ಹಾಕೋದು ಮರ್ತೋಗಿದ್ದೀನಿ, ಅಂದರೆ ನಾನು ಕ್ಯಾಪ್ಚರ್ ಮಾಡಿಲ್ಲ. ಸೊ ಫೈನಲಿ ನಮ್ಮ ಸಾಬೂಕಿ ಖೀರ್ ರೆಡಿ ಆಗ್ತಾನೇ ಇದೆ. ನೀಟಾಗಿ ಮಿಕ್ಸ್ ಮಾಡ್ತಾನೆ ಇರಬೇಕು. ಸ್ವಲ್ಪ ಬೂಟ್ ಕಲರ್ ತೊಗೋಬೇಕು, ಗ್ರೀನ್ ಕಲರು. ಸಾಬು ಯಾವ ಕಲರ್ ಇರುತ್ತೆ ಅಂದರೆ ಸೋರೆಕಾಯಿ ಯಾವ ಕಲರ್ ಇದೆ ಆ ಕಲರ್ ತಾನೇ ಅದ್ರದ್ದು ಹಲ್ವಾ ಬರಬೇಕು. ಸೊ ಒರಿಜಿನಲ್ ಕಲರ್ ಬರಲ್ಲ. ಸೊ ದಟ್ಸ್ ವೈ ನಾವು ಸ್ವಲ್ಪ ಬೂಟ್ ಕಲರು ವಾಟ್ರಲ್ಲಿ ಮಿಕ್ಸ್ ಮಾಡಿ ನಾವು ಅದಕ್ಕೆ ಆ್ಯಡ್ ಮಾಡ್ಕೊಳ್ಳೋಣ. ಅದು ಆಲ್ಮೋಸ್ಟ್ ಲೈಟಾಗಿದೆ ಆ ಕಲರು. ಇಲ್ಲ ನಮಗೆ ಸ್ವಲ್ಪ ಡಾರ್ಕ್ ಬೇಕು ಅನ್ನೋರು ಬಂದು ನೀವು ಬೂಟ್ ಕಲರ್ ಆ್ಯಡ್ ಮಾಡ್ಕೋಬೇಕು. ನಾವು ನೋಡಿ ಬೂಟ್ ಕಲರ್ ಬಂದು ಆ್ಯಡ್ ಮಾಡ್ಕೊಂಡಿದ್ದೀನಿ. ಸೊ ನನಗೆ ಎಷ್ಟು ಬೇಕೋ ಅಷ್ಟು ಒಂದು ಬೂಟ್ ಕಲರ್ ಆ್ಯಡ್ ಮಾಡ್ಕೊತಿದ್ದೀನಿ. ಆ್ಯಡ್ ಮಾಡಿಕೊಂಡ್ರೆ ಪರ್ಫೆಕ್ಟ್ ಬಂದು ನಿಮಗೆ ಸೋರೆಕಾಯಿ ಹೆಂಗಿರುತ್ತೋ ಆ ಕಲರ್ ಬಂದುಬಿಡುತ್ತೆ. ಫೈನಲಿ ಬಂದು ನಮ್ಮದು ಸೋರೆಕಾಯಿ ಹಲ್ವಾ ರೆಡಿ ಆಗ್ತಿದೆ. ನೆಕ್ಸ್ಟ್ ಬಂದು ನಾವು ಘೀಯಲ್ಲಿ ರೋಸ್ಟ್ ಮಾಡಿ ಇಟ್ಕೊಂಡಿರ್ತೀವಲ್ಲ ಡ್ರೈ ಫ್ರೂಟ್ಸು, ಅದನ್ನು ಅದ್ರ ಮೇಲೆ ಹಾಕ್ಕೊಂಡು ನೀಟಾಗಿ ಪರ್ಫೆಕ್ಟಾಗಿ ಒಂದು ಮಿಕ್ಸ್ ಕೊಟ್ಬಿಟ್ಟು ನಾವು ಅದು ರೆಡಿ ಟು ಸರ್ವ್ ಮಾಡ್ಕೊಳ್ಳೋಣ. ಇದೇ ಥರ ಇಂಟ್ರೆಸ್ಟಿಂಗ್ ವೀಡಿಯೋಸ್ ನೋಡಬೇಕಾದ್ರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಪಕ್ಕದಲ್ಲಿರೋ ಬೆಲ್ ಐಕನ್ ಕೂಡ ಕ್ಲಿಕ್ ಮಾಡ್ಕೊಳ್ಳಿ. ಫೈನಲಿ ಸಾಬೂಕಿ ಖೀರ್ ರೆಡಿ ಆಗಿದೆ. ನೀವು ಮನೇಲಿ ಟ್ರೈ ಮಾಡಿ ನೋಡಿಬಿಟ್ಟು ಹೆಂಗಿದೆ ಅಂತ ನನಗೆ ಕಮೆಂಟ್ ಮಾಡೋದಂತೂ ಮರಿಬೇಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.